ಹೋಗಿ. ಇಲ್ಲಿಂದ ಹೋಗಿ, ಹೋಗಿ ಅಂದೆ. ಗೊತ್ತಿಲ್ಲದೆ ನಾಗಗಳನ್ನ ಸಾಯಿಸೋದು ಮಹಾದೋಷ. ಅಂಥದ್ರಲ್ಲಿ ಗೊತ್ತಿದ್ದು ನೀವು ನಾಗ ಜೋಡಿನ ಸಾಯಿಸಿದ್ದೀರಾ. ನಿಮ್ಮನ್ ಯಾವ ಶಕ್ತಿನೂ ಕಾಪಾಡಲ್ಲ. ಕಂಟಕ ಹೇಗ್ ಬರುತ್ತೆ ಅಂತ ಹೇಳಮ್ಮ. ಅಮ್ಮ, ನೀವೇ ದಿಕ್ಕು ಅಂತ, ನೀವೇ ದಾರಿ ತೋರಿಸ್ತೀರಾ ಅಂತ, ನಾವು ಮಾಡಿರೋ ಪಾಪಕ್ಕೆ ಪ್ರಾಯಶ್ಚಿತ್ತ ನೀವೇ ತೋರಿಸ್ತೀರಾ ಅಂತ, ನಮ್ ತಪ್ಪನ್ನ ನೀವೇ ಕ್ಷಮಿಸ್ಬೇಕು ಅಂತ ಕೇಳ್ಕೊಂಡು ಹೋಗಕ್ ಬಂದಿದ್ದೀನಮ್ಮ. ನಮ್ಗೆ ಪ್ರಾಣ ಭಿಕ್ಷೆ ಕೊಡಮ್ಮ. ಅಮ್ಮ, ಗರುಡ ವಂಶದವರ ಆಸೆ ಈಡೇರಬೇಕು. ನಾಗನಿಧಿ ನಮ್ಮ ಕುಟುಂಬಕ್ಕೆ ಸ್ವಂತ ಆಗಬೇಕು. ನಮ್ಮ ಮೇಲೆ ದ್ವೇಷ ಇಟ್ಕೊಂಡ್ರೋರು ಯಾರು? ಈಗ ಮುಂದೆ ನಮ್ಮಲ್ಲಿ ಆಪತ್ತು ಯಾರಿಗಿದೆಯಮ್ಮ? ಅದು ವಿಧಿ ಲಿಖಿತ, ದೇವರಹಸ್ಯ. ಮುಂದೆ ಸಾಯೋರು ಯಾರು ಮತ್ತೆ ಗಂಡಾಂತರದಿಂದ ಹೇಗ್ ಪಾರಾಗೋದು ಅಂತ ನಾನ್ ಹೇಳ್ಬಲ್ಲೆ. ಈ ತೆಂಗಿನಕಾಯಿ ಯಾರ ಕಡೆ ತಿರುಗುತ್ತೋ ಅವರೇ ಮೊದಲು ಬಲಿಯಾಗೋದು. ಭದ್ರಾ, ಮೊದಲು ಮೃತ್ಯುಗೆ ಬಲಿಯಾಗೋದು ನೀನೇ. ಭದ್ರನು ನನ್ನ ತಂಗಿನ ಮೃತ್ಯು ನನ್ನಿಂದ ದೂರ ಮಾಡುತ್ತಾ ಮಾಡಕ್ ಬಿಡಲ್ಲ. ನನ್ನ ತಂಗಿ ಪ್ರಾಣನ ಕಾಪಾಡೋದಕ್ಕೆ ನಾನಿದ್ದೀನಿ, ಕಾಯೋಕೆ ನಾನಿದ್ದೀನಿ. ನಿನ್ ತಂಗಿ ನಿನ್ ಮನೇಲಿ ಇರೋಷ್ಟು ದಿನ ಜೀವಂತವಾಗಿರ್ತಾಳೆ. ಅಣ್ಣ, ನಾನು ಸತ್ತು ಹೋಗ್ತೀನ? ಭದ್ರಾ, ಭದ್ರಾ, ಅಣ್ಣ, ಅಣ್ಣ. ಹರಿಹರ ಬ್ರಹ್ಮಾದಿಗಳೇ ಅಡ್ಡ ಬಂದ್ರು, ಕಾಲ ಯಮನೆ ಮನೆಗ್ ಬಂದ್ ನಿಂತ್ಕೊಂಡ್ರು.
ಲೋಕದಲ್ಲಿರೋ ನಾಗಗಳೆಲ್ಲ ಒಂದಾದ್ರು ನಿನ್ ಪ್ರಾಣಕ್ಕೆ ನನ್ನ ಪ್ರಾಣ ಪಣವಾಗಿಟ್ಟು ಕಾಪಾಡ್ತೀನಿ. ಇದು ನಮ್ ಕುಲದೇವ ಗರುಡದೇವನ ಮೇಲೆ ಆಣೆ. ನಿನ್ನ ನಾನು ಕಾಪಾಡ್ಕೋತೀನಿ ಭದ್ರ. ಅಣ್ಣ, ನಾನು ಕಾಪಾಡ್ಕೋತೀನಿ. ಒಂದ್ಸಲ ಆ ಶತ್ರು ರೂಪನ ತೋರಿಸ್ತೀಯ ತಾಯಿ? ನೀನ್ ಬೇಡ್ಕೊಂಡಿದ್ಯಾ ಅನ್ನೋ ಕಾರಣಕ್ಕೆ ಹೇಳಕ್ಕಾಗದೆ ಹೋದ್ರೂ ಹೇಳಿದೀನಿ. ಇನ್ನು ಒಂದೇ ಒಂದು ಪ್ರಶ್ನೆಗೂ ಕೂಡ ನನ್ನಿಂದ ಯಾವುದೇ ಉತ್ತರ ಸಿಗಲ್ಲ. ಮೊದಲು ಇಲ್ಲಿಂದ ಹೊರಡಿ, ಹೋಗಿ ಇಲ್ಲಿಂದ. ಅಣ್ಣ, ಬಾ ಸುರೇಂದ್ರ. ನೋಡಪ್ಪ ಅನಿರುದ್, ಮನೆ ತುಂಬಾ ಜನ ಇದ್ದಾರೆ, ಅದ್ರಲ್ಲೂ ಸತ್ಯನಾರಾಯಣ ಪೂಜೆ ಬೇರೆ. 1-2 ದಿನ ನಿನ್ ಕೋತಿ ಬುದ್ಧಿ ಎಲ್ಲ ಸೈಡ್ಗೆ ಬಿಟ್ಟು ಸರಿಯಾಗಿರು. ನಾನು ಕಡ್ಕೊಂಡಿರೋ ನನ್ನ ಹೆಂಡತಿ ಈ ತರ ಕಷ್ಟಪಡುವಾಗ ನಾನು ನೋಡ್ಕೊಂಡು ಹೇಗೆ ಸುಮ್ಮನೆ ಇರಲಿ, ಅದಕ್ಕೆ ಸಹಾಯ ಮಾಡೋಣ ಅಂತ ಬಂದೆ. ಇದು ಹೆಣ್ಮಕ್ಳು ಮಾಡೋ ಕೆಲ್ಸ. ಇದನ್ ಮಾಡ್ಬೇಕು ಅಂದ್ರೆ ಕುಂಕುಮ ಇಟ್ಕೋಬೇಕು. ಇಟ್ಕೋತ್ಯಾ? ನೀನೇ ಇಟ್ಕೋತೀಯಾ ಅಥವಾ ನಾನೇ ಇಡ್ಬೇಕಾ? ಆಹಾ, ಎಷ್ಟು ಪ್ರೀತಿನೋ. ಇಡು ಇಡು. ಇಡ್ಬೇಕಾ? ಏ ಪುಣ್ಯ ಪುಣ್ಯ. ಹೇಗಾದ್ರೂ ಮಾಡಿ ಅನಿರುದ್ಧನ ನನ್ನ ಹತ್ರ ಕರೆಸ್ಕೋಬೇಕು. ಅಮ್ಮ, ಕಣ್ಣು, ಅಮ್ಮ, ಕಣ್ಣು, 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 ಕಣ್ಣು. ಏನಾಯ್ತು ಮಾಯಾ? ಅನಿರುದ್ಧ, ಕಣ್ಣು ಉರಿತಾ ಇದೆ. ಕಣ್ ತೆಗೆಯೋದಕ್ಕೆ ಆಗ್ತಾ ಇಲ್ಲ. ಉರಿ ಉರಿ. ಅಮ್ಮ, ಅನಿರುದ್ಧ, ಏನಾದ್ರೂ ಮಾಡು. ಸರಿ ಮಾಯಾ. ಅಮ್ಮ, ನನ್ ಕಣ್ಣು. ಒಂದ್ ನಿಮಿಷ ಮಾಯಾ. ಕಣ್ಣು. ಈ ಪ್ರೀತಿ ಮದ್ವೆ ಆಗಿ ಬದಲಾಗಿ ಜೀವನ ಪೂರ್ತಿ ನನ್ನ ಜೊತೆ ಇರುವಂತ ದಿನ ಬಂದಾಯ್ತು ಅನಿರುದ್ಧ್. ಧೂಳು ಹೋಯ್ತು ಮಾಯಾ. ಇಲ್ಲ, ಉರಿತಾ ಇದೆ. ಸರಿ ಸರಿ ಇರು.
ಭಾವ ಇಲ್ಲೇನ್ ಮಾಡ್ತಿದ್ಯಾ? ಅಷ್ಟಕ್ಕೂ ಇವಳು ಯಾರು? ಇವಳು ಓಹೋ, ಆ ಮಾಯಗಾತಿ ಜೊತೆ ಬಂದಿರೋ ಹೊಸ ಮಾಯಾ ನೀನೇನಾ? ಪರ್ಣಿಕಾ, ಮಾತಿನ ಮೇಲೆ ನಿಗಾ ಇರಲಿ. ನಾಲ್ಗೆ ಇದೆ ಅಂತ ಹೀಗೆಲ್ಲ ಮಾತಾಡದ? ಇವರು ನಮ್ಮ ಮನೆಗೆ ಬಂದಿರೋ ಅತಿಥಿ. ಹೋಗಿಲ್ಲಿಂದ. ನಿಂಗೆ ಹೇಳ್ತಿರೋದು ಹೋಗಿಲ್ಲಿಂದ. ಸಾರಿ ಮಾಯಾ, ಏನೋ ಅನ್ಕೋಬೇಡಿ, ಅವಳು ಹಾಗೇನೆ. ಅಯ್ಯೋ ಪರವಾಗಿಲ್ಲ ಅನಿರುದ್ಧ್. ಎನಿವೆ ಹೆಲ್ಪ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಪರವಾಗಿಲ್ಲ. ಅಕ್ಕ, ಸತ್ಯನಾರಾಯಣ ವ್ರತದಿಂದ ಏನು ಉಪಯೋಗ? ಗಂಡ ಹೆಂಡತಿರಲ್ಲಿ ಜಗಳ ಆಗದೆ ಅವ್ರ ದಾಂಪತ್ಯ ತುಂಬಾ ಚೆನ್ನಾಗಿರತ್ತೆ. ಮಕ್ಳು ಮರಿ ಹೆತ್ತು ಸಂತೋಷವಾಗಿರ್ತಾರೆ. ವ್ರತ ಪೂರ್ತಿ ಮಾಡಿ ಆ ಪ್ರಸಾದನ ತಗೊಂಡ್ರೆ ಆ ಜೋಡಿಗೆ ಯಾವ ದೃಷ್ಟಿನೂ ಬೀಳಲ್ಲ. ಏನ್ ಪುಣ್ಯ, ಅನಿರುದ್ಧ್ಗೆ ಹತ್ರ ಆಗ್ಬೇಕು ಅನ್ಕೊಂಡಿದ್ಯಾ? ನೀನ್ ಮಾಡ್ತಿರೋ ಈ ವ್ರತ ಹೇಗ್ ನಡೆಯುತ್ತೆ ಅಂತ ನಾನು ನೋಡ್ತೇನೆ. ಓಂ ಶ್ರೀಮನ್ಮಹಾಗಣಾಧಿಪತೇ ನಮಃ. ಸರ್ವೇ ದೇವತಾಭ್ಯೋ ನಮಃ. ಓಂ ಅಪವಿತ್ರಪವಿತ್ರೋ ವಾ ಸರ್ವಾವಸ್ಥಾಂಗತೋಪಿ ವಾ ಯಸ್ಮರೇತ್ ಪುಂಡರೀಕಾಕ್ಷಂ ಸವಾಭ್ಯಾಂತರಃ ಶುಚಿಃ. ಶ್ರೀಮನ್ಮಹಾಗಣಾಧಿಪತೇ ನಮಃ. ಓಂ ಗಣಾನಾಂ ತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಮುಪಮಸ್ರವಸ್ತಮಂ. ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನಶೃಣ್ವನ್ನೋತಿಭಿಃ ಸೇದಸಾದನಂ. ಗುರುರ್ಬ್ರಹ್ಮ ಗುರುರ್ವಿಷ್ಣುಃ ಗುರುದೇವೋ ಮಹೇಶ್ವರಃ ಗುರುರ್ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀಗುರವೇ ನಮಃ. ಸರಸ್ವತೀ ನಮಸ್ತುಭ್ಯಂ ವರದೇ ಕಾಮರೂಪಿಣಿ. ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಲಕ್ಷ್ಮೀಂ ಕ್ಷೀರಸಮುದ್ರರಾಜತನಯಾಂ ಶ್ರೀರಂಗಧಾಮೇಶ್ವರೀಂ. ಓಹೋ, ಎಷ್ಟು ಖುಷಿಯಾಗಿದೆಯಾ ಅಮ್ಮಮ್ಮ. ನಿನ್ನ ಮೊಮ್ಮಗಳ ಜೀವನ ನಾಶ ಆಗಿದೆ ಅನ್ನೋ ನೋವು ನಿನಗೆ ಸ್ವಲ್ಪನೂ ಇಲ್ಲ ಅಲ್ವಾ? ಇಷ್ಟು ದಿನ ನೀನ್ ನನ್ ಮೇಲೆ ತೋರಿಸಿದ ಪ್ರೀತಿ ಎಲ್ಲ ಸುಳ್ಳು ಅಲ್ವಾ? ಮುಚ್ಚೆ ಬಾಯಿ. ನಾವು ಹುಟ್ಟುವಾಗ್ಲೇ ದೇವ್ರು ನಮ್ಮ ಹಣೆಯಲ್ಲಿ ಬರ್ದಿರ್ತಾನೆ. ಹಾಗೆ ಅನಿರುದ್ಧ್ ಪುಣ್ಯ ಒಂದಾಗ್ಬೇಕು ಅಂತಾನೂ ಬರ್ದಿರ್ತಾನೆ. ಅದಕ್ಕೆ ಅವರಿಬ್ರು ಮದ್ವೆ ಆಗಿದ್ದು. ಇಂಥ ಮಾತನ್ನ ಚೆನ್ನಾಗೇ ಹೇಳ್ತೀಯ ನೀನು. ಇಷ್ಟಪಟ್ಟವನು ಸಿಗ್ಲಿಲ್ಲ ಅಂದಾಗ ಆ ನೋವು ಹೇಗಿರುತ್ತೆ ಅನ್ನೋದು ನಿನಗೇನ್ ಗೊತ್ತು? ನಮ್ದಲ್ಲ ಅಂದ್ಮೇಲೆ ನಾವೆಷ್ಟೇ ಬೇಡ್ಕೊಂಡ್ರು ನಮ್ಗದ್ ಸಿಗಲ್ಲ. ಇನ್ಮೇಲಾದ್ರೂ ಮನ್ಸಲ್ಲಿ ಏನು ಇಟ್ಕೊಳ್ದೇ ಇದ್ರೆ ನಾವೆಲ್ಲರೂ ಚೆನ್ನಾಗೇ ಇರ್ತೀವಿ. ಅಮ್ಮ, ಪೂಜೆಗೆ ತುಂಬ ತಡ ಆಗ್ತಾ ಇದೆ. ದಂಪತಿಗಳು ಬಂದು ಪೂಜೆ ಕೂತ್ಕೊಳ್ಳಿ. ಅಕ್ಷತೆನ ಹಾಕಿ ನಮಸ್ಕಾರ ಮಾಡ್ಕೊಳ್ಳಿ ಅಮ್ಮ. ಓಂ ಗಣಾನಾಂ ತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಮುಪಮಸ್ರವಸ್ತಮಂ. ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನಶೃಣ್ವನ್ನೋತಿಭಿಃ ಸೇದಸಾದನಂ. ಅಮ್ಮ, ಸ್ವಾಮಿ ಕತೆ ಪೂರ್ತಿ ಆದಮೇಲೆ ಅಕ್ಷತೆನ ಹಾಕಿ ಸ್ವಾಮಿಯವರ ಪ್ರಸಾದವನ್ನು ಸ್ವೀಕರಿಸಿ ಈ ಜೋಡಿ ಬಾಳೆಹಣ್ಣನ್ನು ತಿನ್ನಬೇಕು. ಆಗ ಯಾವ ತೊಂದರೆನೂ ಆಗದೇನೆ ಸಂತಾನ ಪ್ರಾಪ್ತಿ ಆಗುತ್ತೆ. ಯಾವ ಶಕ್ತಿನೂ ನಿಮ್ಮನ್ನು ದೂರ ಮಾಡೋಕ್ಕಾಗೋದಿಲ್ಲ. ನೋಡಪ್ಪ, ನೀನು ಕುಂಕುಮ ಇಟ್ಕೊಂಡು ನಿನ್ನ ಹೆಂಡತಿ ಹಣೆಗೂ ಇಡಪ್ಪ. ಓಂ ಹಿರಣ್ಯವರ್ಣಾಂ ಹರಣೀಂ ಸುವರ್ಣರಜತ ಸೃಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಮಾವಹ ತಾಂ ಆವಹ ಜಾತವೇದೋ ಲಕ್ಷ್ಮೀಂ ಅನುಪಗಾಮಿನೀಂ ಯಸ್ಯಾಂ ಹಿರಣ್ಯಂ ವಿಂದೇಯಂ ಗಾಮಶ್ವಂ ಪುರುಷಾನಹಂ ಲಕ್ಷ್ಮೀಂ ಕ್ಷೀರಸಮುದ್ರರಾಜತನಯಾಂ ಶ್ರೀರಂಗಧಾಮೇಶ್ವರೀಂ ದಾಸೀಭೂತ ಸಮಸ್ತದೇವ ವನಿತಾಂ ಲೋಕೈಕದೀಪಾಂಕುರಾಂ ಶ್ರೀಮನ್ಮಂದಕಟಾಕ್ಷಲಬ್ಧ ವಿಭವದ್ ಬ್ರಹ್ಮೇಂದ್ರ ಗಂಗಾಧರಾಂ ತ್ವಾಂ ತ್ರೈಲೋಕ್ಯ ಕುಟುಂಬಿನೀಂ ಸರಸ್ಯಾಂ ವಂದೇ ಮುಕುಂದ. ಈ ಕಂಕಣನ ನಿಮ್ಮ ಕೈ ಕಟ್ಕೊಳ್ಳಿ. ಅಮ್ಮ, ಮೊದಲು ನಿಮ್ಮ ಗಂಡನ ಕೈ ಕಟ್ಟಿ. ಯೋಪಾಂ ಪುಷ್ಪಂ ವೇದ ಪುಷ್ಪವಾನ್ ಪ್ರಜಾವಾನ್ ಪಶುಮಾನ್ ಭವತಿ. ಚಂದ್ರಮಾ ವಾ ಅಪಾಂ ಪುಷ್ಪಂ ಪುಷ್ಪವಾನ್ ಪ್ರಜಾವಾನ್ ಪಶುಮಾನ್ ಭವತಿ. ಯ ಏವಂ ವೇದ ಯೋಪಾಮಾಯತನಂ ವೇದ ಆಯತನವಾನ್ ಭವತಿ.
ವಾಯುರ್ವಾ ಅಪಾಮಾಯತನಂ ಆಯತನವಾನ್ ಭವತಿ ಯೋ ವಾಯೋರಾಯತನಂ ವೇದ ಆಯತನವಾನ್ ಭವತಿ ಆಪೋ ವೈ ವಾಯೋರಾಯತನಂ ಆಯತನವಾನ್ ಭವತಿ ಯ ಏವಂ ವೇದ ಯೋಪಾಮಾಯತನಂ ವೇದ ಆಯತನವಾನ್ ಭವತಿ ಕ್ಷೀರೋದನ್ವತ್ ಪ್ರದೇಶೇ ಶುಚಿಮಣಿವಿಲಸತ್ ಸೈಕತೆ ಮೌಕ್ತಿಕಾನಾಂ ಮಾಲಾಕೃತ್ತಾಸನಸ್ಥ ಸ್ಫಟಿಕಮಣಿನಿಭೈರ್ಮೌಕ್ತಿಕೈರ್ಮಂಡಿತಾಂಗಃ. ಏನ್ ಮಾಯಾ, ಶಪಥ ಮಾಡಿ ಮನ್ಸಲ್ ದ್ವೇಷ ಇಟ್ಕೊಂಡು ಇಲ್ಲಿಗೆ ಬಂದಿರೋ ನೀನು ಈಗೇನ್ ಮಾಡ್ಬೇಕು ಅಂತ ಅರ್ಥ ಆಗದೆ ನಿಂತಿದ್ಯಾ? ಅದು ಕಣ್ಮುಂದೆನೆ ತಂದೆ ತಾಯಿನ ಸಾಯಿಸ್ತೋರ್ ಮೇಲೆ ಸೇಡ್ ತೀರಿಸ್ಕೊಳ್ಳೇಬೇಕು. ಆದ್ರೆ ಮೊದ್ಲು ನೀನು ಪ್ರೀತಿಯಲ್ ಗೆಲ್ಲು, ದ್ವೇಷನ ಸ್ವಲ್ಪ ದಿನ ಪಕ್ಕಕ್ಕಿಡು. ಏನ್ ನೀನ್ ಹೇಳ್ತಿರೋದು? ಇವ್ರನ್ನ ಸಾಯಿಸಿದ್ರೆ ಅಪ್ಪ ಅಮ್ಮನ ಆತ್ಮಕ್ಕೆ ಶಾಂತಿ ಸಿಗುತ್ತೇನೋ, ಆದ್ರೆ ಖುಷಿಯಾಗಿರೋದಿಲ್ಲ. ಅವ್ರ ಮನ್ಸ್ಫೂರ್ತಿ ನಿನ್ ಮೇಲೆ ಇದೆ. ನೀನ್ ಆಸೆ ಪಟ್ಟವನ್ ಜೊತೆ ನಿನ್ ಮದ್ವೆ ಆದ್ರೆ ಆಗ ಅವ್ರ ಆತ್ಮಕ್ಕೆ ಸಂತೋಷ ಸಿಗತ್ತೆ. ದ್ವೇಷಕ್ಕಿಂತ ಪ್ರೀತಿ ದೊಡ್ಡದು ಮಾಯಾ. ಅನಿರುದ್ಧ್ ನಿನ್ನವನಾಗಿದ್ ಮರುಕ್ಷಣನೆ ಎಲ್ಲರ ಮೇಲೆ ಸೇಡ್ ತೀರಿಸ್ಕೋ. ಮೊದ್ಲೋಗಿ ಪೂಜೆ ನಿಲ್ಸು. ನನ್ಗೋಸ್ಕರನೇ ಹುಟ್ಟಿರೋರ್ನ ಹೀಗೆ ಬೇರೆಯವ್ರ ಜೊತೆ ಇರೋದನ್ನ ನೋಡಿ ನಾನ್ ಹೇಗ್ ಸುಮ್ನಿರ್ಲಿ? ಅನಿರುದ್ಧ್ ನನ್ನ ಅವನು. ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಧಿಸಾಧಿಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಶ್ರೇಯಃ ಕಾಂತಾಯ ಕಲ್ಯಾಣ ನಿಧಯೇ ನಿಧಯೇರ್ಧಿನಾಂ. ಮಾಯಾ, ಎಂತ ಕೆಲಸ ಮಾಡ್ದೆ ನೀನು? ಏನಾಗಿದೆ ನಿಂಗೆ? ನನ್ ದೇಹ ಉರಿತಾ ಇದೆ. ನೀನ್ ಈ ಪೂಜೆನ ಮಾಡಬಾರ್ದು. ಅದು ಅನಿರುದ್ಧ್ ಮಾಡೋದಕ್ಕೆ ನಾನಂತೂ ಬಿಡೋದಿಲ್ಲ. ನೀನೇನ್ ಹೇಳ್ತಾ ಇದೀಯಾ? ಅವಳು ಪೂಜೆ ಮಾಡಿದ್ರೆ ನಿನಗೇನಾಗತ್ತೆ? ಒಂಟಿ ಹೆಣ್ಣು ಹೊರಗಡೆ ಇರಬಾರ್ದು ಅಂತ ಮನೇಲಿ ಇರ್ಸಿದ್ರೆ ಹೀಗ ಮಾಡೋದು? ಮಾಯಾ, ಮರ್ಯಾದೆಯಿಂದ ದೇವ್ರ ಹತ್ರ ಕ್ಷಮಾಪಣೆ ಕೇಳಿ ಕಾಲಿಗೆ ಬಿದ್ದು ತಪ್ಪಾಯ್ತು ಕ್ಷಮಿಸ್ಬಿಡಿ ಅಂತ ಕೇಳ್ಕೊಂಡು ಮತ್ತೆ ಆರ್ತಿ ಹಚ್ಚಿ ನನ್ನ ಕೈಲಿ ಕೊಡು. ನಾನು ತಪ್ಪು ಮಾಡೋದಂದ್ರೇನು? ನಿನ್ ಹತ್ರ ಕ್ಷಮೆ ಕೇಳೋದಂದ್ರೇನು? ನನ್ ಅನಿರುದ್ಧ್ ನನಗ್ ಸಿಗದೆ ಇರೋ ತರ ಮಾಡಿ ಆ ದೇವ್ರು ನೀನು ಇಬ್ರು ತಪ್ಪು ಮಾಡಿದ್ರಿ. ಏನು? ಅನಿರುದ್ಧ್ ನಿನ್ನವನ? ಹೌದು, ಅನಿರುದ್ಧ್ ನನ್ನವನು, ನನಗೋಸ್ಕರನೇ ಹುಟ್ಟಿದವನು. ಅಬ್ಬಬ್ಬಬ್ಬಬ್ಬಬ್ಬ, ಸರಿಯಾಗಿದೆ ಕಣೆ. ತಾಳಿ ಕಡ್ದವನು ಒಂದ್ ಕಡೆ ಆದ್ರೆ ಪ್ರೀತಿಸ್ತಾ ಇರೋರು ಇನ್ನೊಂದ್ ಕಡೆ ಅಂದಂಗೆ ನಿನ್ನೆ ತನಕನು ಭಾವಂಗ ಮೋಡಿ ಮಾಡಿ ಅವನ ಹತ್ರ ತಾಳಿ ಕಟ್ಟಿಸ್ಕೊಂಡ್ಬಿಟ್ಲು. ಈಗ ನೀನ್ ಬಂದಿದ್ಯಾ? ನಾಚಿಕೆ ಇಲ್ದೇ ಇರೋ ಜೀವನ ನಿಮ್ದು. ಎಂಥ ಜನ್ಮ ನಿಮ್ಮಿಬ್ರದು. ನಿಮ್ ಹೆತ್ತವ್ರಿಗನ್ಬೇಕು. ಹೇಯ್, ಇನ್ನಿನ್ ಬಾಯಿಯಿಂದ ಒಂದ್ ಮಾತು ಬಂದ್ರು
ತುಳಸಿ ನೀರ್ ಬಿಡ್ಬೇಕಾಗತ್ತೆ, ಹುಷಾರ್. ಮಾಯಾ, ಹುಚ್ಚುಚ್ಚಾಗಿ ಮಾತಾಡ್ಬೇಡ. ನಮ್ಮ ಮಧ್ಯೆ ಬರಕ್ ನೀನ್ ಯಾರು?